ಇವತ್ತಿನ ಫೋಕಸ್ 5ನಲ್ಲಿ ಮೊದಲ ಸ್ಟೋರಿ. ಹಿಮಾಲಯ ರಾಷ್ಟ್ರ ನೇಪಾಳದಲ್ಲಿ ಸಂಭವಿಸಿದ ಭಾರೀ ಪ್ರವಾಹದಿಂದಾಗಿ ಟಿಬೆಟ್ನ ಗಡಿಯಲ್ಲಿರುವಂತಹ ಪ್ರದೇಶದಲ್ಲಿನ ಹಳ್ಳಿಗಳು ಕೊಚ್ಚಿ ಹೋಗಿದ್ದಾವೆ. ರಸ್ತೆಗಳು, ಸೇತುವೆಗಳು ಮತ್ತು ವಿದ್ಯುತ್ ಯೋಜನೆಗಳಿಗೆ ಸಂಪೂರ್ಣ ಹಾನಿಯಾಗಿದ್ದು ಸುಮಾರು 1000 ಜನರು ಪ್ರವಾಹದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಇಲ್ಲಿನ ಒಂದೊಂದು ದೃಶ್ಯವೂ ಕೂಡ ನಿಜಕ್ಕೂ ಒಂದು ಕ್ಷಣ ಮೈ ನಡಗಿಸಿಬಿಡುತ್ತೆ. ಆ ರಣರೋಚಕ ದೃಶ್ಯಗಳನ್ನು ನೀವು ಒಂದ್ಸಲಿ ನೋಡಿಬಿಡಿ. ರಣಭಯಾನಕ ಪ್ರವಾಹಕ್ಕೆ ಇಡೀ ಹಳ್ಳಿಯೇ ನಾಮಾವಶೇಷ. ಕೊಚ್ಚಿ ಹೋದ್ರೂ ವೀಕ್ಷಕರೇ, ನೇಪಾಳದಲ್ಲಿ ಕಂಡು ಕೇಳರಿಯದ ಮಹಾ ದುರಂತ ಸಂಭವಿಸಿಬಿಟ್ಟಿದೆ. ಭಾರೀ ಪ್ರವಾಹದಿಂದಾಗಿ ಟಿಬೆಟ್ನ ಗಡಿಯಲ್ಲಿರುವ ಪ್ರದೇಶಗಳಲ್ಲಿನ ಹಳ್ಳಿಗಳು ಕೊಚ್ಚಿ ಹೋಗಿದೆ. ರಸ್ತೆಗಳು, ಸೇತುವೆಗಳು ಮತ್ತು ವಿದ್ಯುತ್ ಯೋಜನೆಗಳಿಗೆ ಸಂಪೂರ್ಣ ಹಾನಿಯಾಗಿದ್ದು ಸುಮಾರು 1000 ಜನರು ಪ್ರವಾಹದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಹಿಮಾಲಯ ಪ್ರದೇಶದಲ್ಲಿ ಹಿಮ ನದಿಗಳು ಮತ್ತು ಪ್ರವಾಹಗಳು ಮತ್ತೊಮ್ಮೆ ಕಳವಳವನ್ನು ಹೆಚ್ಚು ಮಾಡಿದೆ. ಟಿಬೆಟ್ನ ಗಡಿಯಲ್ಲಿರುವ ನೇಪಾಳದ ರಸುವಾ ಜಿಲ್ಲೆಯಲ್ಲಿ ಬುಧವಾರ ಸಂಭವಿಸಿದ ಭಾರೀ ಪ್ರವಾಹವು ಹಳ್ಳಿಗಳು ಮತ್ತು ಹಲವಾರು ಮೂಲ ಸೌಕರ್ಯಗಳ ಯೋಜನೆಗಳನ್ನು ಭಾರೀ ಪ್ರಮಾಣದಲ್ಲಿ ಹಾನಿ ಮಾಡಿದ್ದು, ಸಯಾಪ್ರು ಬೆಸಿ ಮತ್ತು ತಿಮುರೆ ಪ್ರದೇಶಗಳು ಹೆಚ್ಚು ಹಾನಿಗೆ ಒಳಗಾಗಿದೆ ಅಂತ ವರದಿಯಾಗಿದೆ. ಆರಂಭಿಕ ವರದಿಗಳು ಹೆಚ್ಚಿನ ಸಂಖ್ಯೆಯ ಜನರು ಕಾಣೆಯಾಗಿದ್ದಾರೆ ಅಂತ ಸೂಚಿಸಿದ್ದು, ಸುಮಾರು 1000ಕ್ಕೂ ಹೆಚ್ಚು ಜನರು ಕೊಚ್ಚಿ ಹೋಗಿದ್ದಾರೆ ಅಂತ ವರದಿಯಾಗಿದೆ. ಆದರೆ ಸ್ಥಳೀಯ ಅಧಿಕಾರಿಗಳು ಇನ್ನು ಇಷ್ಟು ದೊಡ್ಡ ಸಂಖ್ಯೆಯನ್ನು ಅಧಿಕೃತವಾಗಿ ದೃಢಪಡಿಸಿಲ್ಲ. ಬೋಟೆಕೋಶಿ ನದಿಯ ದಡದಲ್ಲಿ ವಾಸಿಸುವ ಜನರು ತಕ್ಷಣವೇ ಎತ್ತರದ ಮತ್ತು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಪ್ರಕಾರ ನೇಪಾಳಿ ಅಧಿಕಾರಿಗಳು ಪ್ರವಾಹ ಎಷ್ಟು ತೀವ್ರವಾಗಿದೆ ಅಂದ್ರೆ ಅದು ನದಿಯ ಉದ್ದಕ್ಕೂ ಇರುವ ಹಳ್ಳಿಗಳು ಮತ್ತು ಯೋಜನಾ ಸ್ಥಳಗಳಿಗೆ ಹಾನಿಯನ್ನುಂಟು ಮಾಡಿದೆ ಅಂತ ಹೇಳಿದ್ದಾರೆ. ರಸುವಾ ಜಿಲ್ಲಾ ಆಡಳಿತಾಧಿಕಾರಿ ನರೇಂದ್ರ ಪರಿಯಾ ರಾಯ್ಟರ್ಸ್ಗೆ ತಿಳಿಸಿದ್ದು, ಗ್ರಾಮಗಳು ಮತ್ತು ಮೂಲಸೌಕರ್ಯ ಯೋಜನೆಗಳು ಕೊಚ್ಚಿ ಹೋಗಿರುವ ವರದಿಗಳಿದೆ. ಪ್ರಸ್ತುತ ನಿಖರವಾದ ಸಂಖ್ಯೆ ಲಭ್ಯವಿಲ್ಲವಾದರೂ ಭಾರೀ ಸಾವು ನೋವುಗಳು ಮತ್ತು ಆಸ್ತಿ ಹಾನಿಯ ಸಾಧ್ಯತೆಗಳನ್ನು ತಳ್ಳಿ ಹಾಕಲಾಗುವುದಿಲ್ಲ ಅಂತ ಅವರು ಹೇಳಿದ್ದಾರೆ. ಪ್ರಧಾನಿ ಬಲೇಂದ್ರ ಶಾ ಅವರು ಪರಿಹಾರ ಮತ್ತು ರಕ್ಷಣಾ ತಂಡಗಳೊಂದಿಗೆ ಪೊಲೀಸ್ ಮತ್ತು ಸೈನ್ಯವನ್ನ ಪೀಡಿತ ಪ್ರದೇಶಗಳಿಗೆ ನಿಯೋಜಿಸಲು ಆದೇಶಿಸಿದ್ದಾರೆ. ಸುಮಾರು 50,000 ಜನಸಂಖ್ಯೆಯನ್ನು ಹೊಂದಿರುವಂತಹ ರಸುವಾ ಪರ್ವತ ಜಿಲ್ಲೆಯ ಸಯಾಪ್ರು ಬೇಸಿ ಮತ್ತು ತಿಮುರೆ ಪ್ರದೇಶಗಳು ತೀವ್ರವಾಗಿ ಪರಿಣಾಮವನ್ನು ಬೀರಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೋಟೆಕೋಶಿ ನದಿಯ ದಡದಲ್ಲಿ ವಾಸಿಸುವ ಜನರು ಎತ್ತರದ ಪ್ರದೇಶಗಳನ್ನು ಹುಡುಕುವಂತೆ ಒತ್ತಾಯಿಸಿದ್ದಾರೆ. ಮತ್ತು ಮೂಲಸೌಕರ್ಯ ಯೋಜನಾ ಸ್ಥಳಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವ ವರದಿಗಳು ಬಂದಿದೆ ಎಂದು ಜಿಲ್ಲಾ ಆಡಳಿತಾಧಿಕಾರಿ ನರೇಂದ್ರ ಪರಿಯಾ ರಾಯ್ಟರ್ಸ್ಗೆ ತಿಳಿಸಿದ್ದಾರೆ. ಆದರೂ ಸಾವು ನೋವುಗಳು ಅಥವಾ ಆಸ್ತಿ-ಪಾಸ್ತಿ ನಷ್ಟಗಳ ಬಗ್ಗೆ ತಕ್ಷಣದ ಅಂದಾಜುಗಳು ಲಭ್ಯವಾಗಿಲ್ಲ. ಭಾರೀ ಸಾವು ನೋವುಗಳು ಅಥವಾ ಆಸ್ತಿ-ಪಾಸ್ತಿ ನಷ್ಟ ಆಗಬಹುದು, ಆದರೆ ನಾನು ಈಗ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಪ್ರವಾಹಕ್ಕೆ ಕಾರಣ ತಕ್ಷಣವೇ ಸ್ಪಷ್ಟವಾಗಿಲ್ಲ. ಆದರೆ ಕಳೆದ ವರ್ಷ ಅದೇ ನದಿಯಲ್ಲಿ ಸಂಭವಿಸಿದ ಮಾರಕ ಹಠಾತ್ ಪ್ರವಾಹಕ್ಕೆ ಹಿಮನದಿ ಸರೋವರದ ಬರಿದಾಗುವಿಕೆ ಕಾರಣ ಅಂತ ಹೇಳಲಾಗಿದೆ. ಪ್ರವಾಹದಿಂದ ಹಾನಿಗೊಳಗಾದಂಥ ಮೂಲಸೌಕರ್ಯಗಳಲ್ಲಿ ರಸ್ತೆಗಳು ಮತ್ತು ಸೇತುವೆಗಳ ಜೊತೆಗೆ ಜಲವಿದ್ಯುತ್ ಯೋಜನೆಗಳು ಸೇರಿವೆ ಅಂತ ನೇಪಾಳದ ಜಲಸಂಪನ್ಮೂಲ ಸಚಿವಾಲಯ